ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮ ಬಂದ್ರಾರಿ? ಇವತ್ ಯಾಕೋ ತುಂಬಾ ಹಸುವಾಗ್ತಾ ಇದೆ. ನಾನು ಫ್ರೆಶ್ ಆಗಿ ಬರ್ತೀನಿ, ನೀನ್ ಬಡಿಸು, ತಿನ್ನಣಂತೆ. ಸರಿ, ಬಡಿಸ್ತೀನಿ. ತುಂಬಾ ಹಸುವಾಗ್ತಿದೆ ಅಂತಿದ್ದಾರೆ ಇವರು. ಈಗ ಅಡ್ಗೆ ಮಾಡೋಷ್ಟ್ರಲ್ಲಿ ಟೈಮ್ ಇಲ್ಲ. ಇರೋ ಊಟ ಎಲ್ಲ ಅವ್ರಿಗೆ ಬಡಿಸ್ತೀನಿ. ಏನ್ ಶ್ಯಾಮ, ನನ್ನೊಬ್ನಿಗೆ ತಂದಿದ್ಯಲ್ಲ, ನೀನು ತಗೊಂಬಾ. ನಂಗ್ ಬೇಡ ರೀ, ನಾನು ಆಲ್ರೆಡಿ ತಿಂದೆ. ನನಗಿಂತ ಮೊದ್ಲು ನೀನ್ ತಿಂದ್ಯಾ? ಹೌದು, ತುಂಬಾ ಹಸುವಾಗಿತ್ತು, ನಾನು ಆಗ್ಲೇ ತಿಂದ್ಬಿಟ್ಟೆ. ನಾನ್ ನಂಬಲ್ಲ. ನನಗಿಂತ ಮೊದ್ಲು ನೀನ್ ಊಟ ಮಾಡಿದೆ ಅಂದ್ರೆ ನಾನ್ ಖಂಡಿತ ನಂಬಲ್ಲ. ಇಲ್ಲ ರೀ, ನಾನ್ ನಿಜವಾಗ್ಲೂ ತಿಂದೆ. ಅನ್ನದ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಪಾಪ ಬರುತ್ತೆ. ತಿಂದಿಲ್ಲ ಅಲ್ವಾ? ತಿನ್ಲಿಲ್ಲ. ನನ್ ಕೇಳೋಕೆ ನಾಚಿಕೆ ಆಗಿ ಹೀಗೆ ಅಳ್ತಾ ಕೂತಿದ್ಯಾ? ಹೊಟ್ಟೆ ತುಂಬಾ ತಿನ್ಸ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಶ್ಯಾಮ. ಅಮ್ಮನ್ ಹಾಗೆ ಯೋಚಿಸಿ ಪ್ರೀತಿಯಿಂದ ಊಟ ಬಡಿಸಿದ್ಯಾ. ಹಾಗೆ ಯೋಚನೆ ಮಾಡೋ ಮನ್ಸು ನೀವ್ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ. ಈಗ ನಿನ್ ಗಂಡನಾಗಿ ನಾನು ಯೋಚನೆ ಮಾಡ್ತೀನಿ. ಮಿಕ್ಕಿರೋ ಈ ಅನ್ನನ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಸ್ಕೂಲ್ ಬಸ್ ಇನ್ನು ಬರ್ಲೇ ಇಲ್ವಲ್ಲ ಅಕ್ಕ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಸ್ಕೂಲ್ ಟೈಮ್ ಕೂಡ ಆಗೋಯ್ತು, ಏನ್ ಮಾಡೋದು? ಇರು, ಅಮ್ಮನ್ ಕೇಳೋಣ. ಅಮ್ಮ ಅಮ್ಮ. ಹಾ, ಏನೋ? ಸ್ಕೂಲ್ ಬಸ್ ಇನ್ನು ಬರ್ಲೇ ಇಲ್ವಲ್ಲ ಅಮ್ಮ? ಬೇಡ ಅಂತ ನಾನೇ ಹೇಳಿದ್ ಕಣೋ. ಏನಕ್ಕೆ ಹೇಳ್ದೆ? ಯಾಕ ನಿಮ್ಮಿಬ್ರಿಗೆ ತಿಂಗಳಿಗೆ 3,000 ತಗೊಳ್ತಾರ ಕಣೋ, ಅದಕ್ಕೆ ಬೇಡ ಅಂದಿದ್ದು. ಮತ್ತೀಗ ನಾವು ಸ್ಕೂಲ್ಗೆ ಹೇಗೆ ಹೋಗೋದು? ನಿಮ್ ನಿಖಿಲ್ ಮಾವ ಇದ್ದಾನಲ್ಲ, ಅವನೇ ಕರ್ಕೊಂಡು ಹೋಗ್ತಾನೆ. ಬನ್ನಿ ಹೇಳ್ತೀನಿ, ಬನ್ನಿ ಬನ್ನಿ. ನಿಖಿಲ್, ನಿಖಿಲ್. ಏನಕ್ಕ? ಮಕ್ಕಳನ್ನ ಸ್ವಲ್ಪ ಸ್ಕೂಲ್ ಹತ್ರ ಇಳ್ಸೋಗ್ತೀಯಾ? ನಾನು ಆ ಕಡೆ ಹೋಗ್ತಿಲ್ಲ ಅಕ್ಕ. ಪರವಾಗಿಲ್ಲ ನಿಖಿಲ್, ನೀನ್ ಅಲ್ಲಿ ಹೋಗಿ ಮಕ್ಳನ್ ಬಿಟ್ಟು ನಿನ್ ಕೆಲ್ಸಕ್ ನೀನ್ ಹೋಗು. ಅಂದ್ರೆ ಈಗೀಗ ನನ್ಗೆ ಬಡ್ಡಿ ಸರಿಯಾಗಿ ಬರ್ತಾ ಇಲ್ಲಪ್ಪ, ಆದಾಯ ಪೂರ್ತಿ ಕಡಿಮೆ ಆಗಿದೆ. ಅದಕ್ಕೆ ಸ್ಕೂಲ್ ಬಸ್ಗೆ ದುಡ್ಡು ಕೊಡಕ್ಕಾಗ್ಲಿಲ್ಲ. ನೀನ್ ಇದನ್ನ ಕಷ್ಟ ಅಂತ ಅನ್ಕೊಳ್ದೆ ಮಕ್ಕಳನ್ನಿಬ್ರು ಸ್ಕೂಲ್ ಹತ್ರ ಬಿಟ್ಟು ಹೋದ್ರೆ ಈ ಅಕ್ಕಂಗೆ ತುಂಬಾ ಸಹಾಯ ಆಗತ್ತಪ್ಪ. ಆಗಲ್ಲ ಅಂದ್ರೆ ಹೇಳು, ಸ್ಕೂಲ್ಗೆ ನಡ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಹೇ ಬಂಡ್ರ. ಅದಕ್ಕೆ ನಡ್ಕೊಂಡ? ಇವ್ರ ಸ್ಕೂಲ್ ತುಂಬಾ ದೂರ ಅಲ್ವಾ ಅದಕ್ಕೆ? ಅಲ್ವಾ, ಅದಕ್ಕೆ ನನ್ನ ತಮ್ಮಂಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ದು. ಸರಿ ಅಕ್ಕ, ಸ್ಕೂಲ್ ಹತ್ರ ಬಿಟ್ಬಿಟ್ಟೆ ಹೋಗ್ತೀನಿ ಬಿಡಿ. ನನ್ ಬಂಗಾರ ತಮ್ಮ. ಬನ್ನಿ ಬನ್ನಿ, ಹತ್ತಿ ಹತ್ತಿ ಕೂತ್ಕೊಳ್ಳಿ. ಅಮ್ಮ ತುಳಸಿ, ಅಡಿಗೆ ಆಯ್ತೇನಮ್ಮ? ಮುಗೀತದ್ಕೆ? ನಮ್ಮ ಮನೇಲಿ ಅಡಿಗೆನೇ ಆಗಿಲ್ಲಮ್ಮ. ಬೆಳಿಗ್ಗೆ ಎದ್ದಾಗಿಂದನೂ ಬಡ್ಡಿದು ಲೆಕ್ಕ ಮಾಡಕ್ಕೆ ಸರಿ ಹೋಯ್ತು. ನೀನೇನ್ ಅಡಿಗೆ ಮಾಡಿದ್ಯಾ? ಮಜ್ಜಿಗೆ, ಹುಳಿ, ಟೊಮ್ಯಾಟೊ ಗೊಜ್ಜು. ಸಾಕಮ್ಮ. ಅದು ಸ್ವಲ್ಪ ಇದು ಸ್ವಲ್ಪ ಕೊಟ್ಬಿಡು. ಇವತ್ತಿಗೆ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ಸರಿ ಅದಕ್ಕೆ. ನನ್ಗಂತೂ ಆ ತಮ್ಮ ಸ್ಕೂಲ್ ವ್ಯಾನ್ ಆಗಿ
ಈ ನಾದ್ನಿ ಅಡ್ಗೆ ಮಾಡೋಕೆ ಚೆನ್ನಾಗಿ ಸಿಕ್ಕಿದ್ದಾರೆ. ಎಲ್ಲ ನನ್ನ ಅದೃಷ್ಟ, ಇವ್ರ ಅಮಾಯಕತ್ವ. ಥ್ಯಾಂಕ್ ಯು ಸಿಸ್ಟರ್. ಹಾಸ್ಪಿಟಲಲ್ಲಿದ್ದಾಗ ನಮ್ಮ ಅತ್ತೆನ ಹುಷಾರಾಗಿ ನೋಡ್ಕೊಳ್ಳೋದಲ್ದೆ ಹುಷಾರಾಗಿ ಮನೆ ತನಕ ಕರ್ಕೊಂಡು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಮೇಡಮ್. ಡ್ರೈವರ್ನ ಕರಿತೀನಿ, ನಿಮ್ಮನ್ನ ಹಾಸ್ಪಿಟಲ್ ತನಕ ಡ್ರಾಪ್ ಮಾಡ್ತಾರೆ. ನಾನು ಹಾಸ್ಪಿಟಲ್ಗೆ ಹೋಗಲ್ಲ ಮೇಡಮ್. ನಾನು ನಮ್ಮ ಮನೆಗೆ ಹೋಗಿ ನನ್ನ ಲಗೇಜ್ ತಗೊಂಡು ಮತ್ತೆ ಇಲ್ಲಿಗೆ ಬರ್ತೀನಿ. ನೀವು ಲಗೇಜ್ ತಗೊಂಡು ಇಲ್ಲಿಗೆ ಬರೋದು ಯಾಕೆ? ನಾನು ಇಲ್ಲೇ ಇರಬೇಕಲ್ವಾ ಮೇಡಮ್? ನೀವು ನಮ್ಮನೇಲೇ ಇರೋದು ಅಂದ್ರೆ? ಡಾಕ್ಟ್ರೇ ಈ ನರ್ಸ್ಗೆ ಸ್ವಲ್ಪ ದಿನ ನಮ್ಮನೇಲಿರೋಕೆ ಹೇಳಿದ್ದಾರೆ. ಹೌದಾ? ನಮ್ಮತ್ತೆನ ಹುಷಾರಾಗಿ ನೋಡ್ಕೊಳಕ್ ಹೇಳಿದ್ರಾ? ಮಮ್ಮಿಗೋಸ್ಕರ ಅಲ್ಲ, ಡ್ಯಾಡಿಗೋಸ್ಕರ ಇರೋಕೆ ಹೇಳಿದ್ದು. ಮಾವಂಗೋಸ್ಕರನಾ? ಹೌದು. ಡ್ಯಾಡಿ ಟೈಮಿಗೆ ಸರಿಯಾಗಿ ಮೆಡಿಸಿನ್ ಕೊಟ್ಟು ಹುಷಾರಾಗಿ ನೋಡ್ಕೊಳ್ಳೋಕೆ ಈ ನರ್ಸ್ನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಮಾವಂಗೆ ಟ್ಯಾಬ್ಲೆಟ್ಸ್ ನಾನೇ ಕೊಡ್ತಿದ್ದೀನಲ್ಲ. ಆದರೆ ಈಗ ಟ್ಯಾಬ್ಲೆಟ್ ಜೊತೆಗೆ ಇಂಜೆಕ್ಷನ್ ಕೂಡ ಕೊಡಬೇಕಂತೆ. ತಕ್ಷಣ ಟ್ಯಾಬ್ಲೆಟ್ ಕೊಡ್ತಿದ್ದಾಗೆ ಇಂಜೆಕ್ಷನ್ ಮಾಡಬೇಕಂತೆ. ಇಂಜೆಕ್ಷನ್ ಕೊಟ್ಟ ಮೇಲೆ ಬಾಡಿಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ 24 hours ಅಬ್ಸರ್ವೇಷನ್ ಮಾಡ್ತಾನೆ ಇರಬೇಕಂತೆ. ಅದಕ್ಕೆ ಈ ನರ್ಸ್ನ 24 hours ಡ್ಯಾಡಿ ಹತ್ರನೇ ಇರೋಕೆ ಹೇಳಿದ್ದಾರೆ. ಹೌದಾ? ಹೌದು ಮೇಡಮ್. ಒಂದೊಂದು ಸಲ ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ತಕ್ಷಣ ಆ್ಯಂಟಿಬಯೋಟಿಕ್ ಕೊಡಬೇಕಂದ್ರೆ ನಾನಿಲ್ಲೇ ಇರಬೇಕಲ್ವಾ? ಗುಡ್, ವೆರಿ ಗುಡ್. ನೀವಿರೋದೇ ಕರೆಕ್ಟ್ ಅನ್ಸುತ್ತೆ. ಹಾಗಿದ್ದಾಗ ನೀವು ಮಾವನ್ ಪಕ್ಕದಲ್ಲಿ ಇರೋದೇ ಕರೆಕ್ಟ್. ದಿನ ನಾನು ಕೊಡೋ ಟ್ಯಾಬ್ಲೆಟ್ಸ್ನ ಈ ನರ್ಸಿಗೆ ಕೊಟ್ಟು ಈ ನರ್ಸಿಗೆ ಕೊಡೋ ಹಾಗೆ ಮಾಡ್ತೀನಿ. ಸಿಸ್ಟರ್, ಇಲ್ಲಿ ತನಕ ನನ್ನ ಮಾವನ್ ಟ್ಯಾಬ್ಲೆಟ್ಸ್ ವಿಷಯನ ನಾನೇ ನೋಡ್ಕೋತಿದ್ದೆ. ಆ ಟ್ಯಾಬ್ಲೆಟ್ಸ್ ಎಲ್ಲ ನಿಮಗೆ ಕೊಡ್ತೀನಿ, ನೀವು ಟೈಮ್ ಪ್ರಕಾರ ಕೊಟ್ಬಿಡಿ. ಆ ಟ್ಯಾಬ್ಲೆಟ್ ಬೇಕಾಗಿಲ್ಲ ಮೇಡಮ್. ಆ ಟ್ಯಾಬ್ಲೆಟ್ ನಿಲ್ಲಿಸಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಬೇರೆ ಹೊಸ ಟ್ಯಾಬ್ಲೆಟ್ ನನಗೆ ಕೊಟ್ಟು ಕಳಿಸಿದ್ದಾರೆ. ಆ ಹೊಸ ಟ್ಯಾಬ್ಲೆಟ್ ಕೊಟ್ಟರೆ ತಕ್ಷಣ ಇಂಜೆಕ್ಷನ್ ಮಾಡಬೇಕು. ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡಿ. ಓಕೆ, ನೋಡ್ಕೊ, ನೀನೇ ನೋಡ್ಕೊ. ಆ ಮೆಡಿಸಿನ್ಸ್ ಎಲ್ಲ ನೀನೇ ನೋಡ್ಕೊ. ಡ್ರೈವರ್ಗೆ ಹೇಳ್ತೀನಿ, ಹೋಗಿ ಲಗೇಜ್ ತನ್ಕೋ. ಓಕೆ ಮೇಡಮ್. ಮಮ್ಮಿ, ನೀವು ಒಳಗೆ ಹೋಗಿ ರೆಸ್ಟ್ ಮಾಡಿ. ಸರಿನಪ್ಪ. ಪರವಾಗಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಹೋಗಿ ಅಡುಗೆ ಮಾಡು. ಆಯ್ತು ಅತ್ತೆ. ತಾತ, ಅಜ್ಜಿ ಬಂದ್ರು. ಹೇಗಿದ್ಯಾ ಅಜ್ಜಿ ನೀನು? ಜ್ವರ ಕಡಿಮೆ ಆಯ್ತಾ? ಕಡಿಮೆ ಆಯ್ತು ಕಂದ. ನೀನು ಹೋಗಿ ಓದ್ಕೋ. ತಾತನ ಹತ್ರ ನಾನಿರ್ತೀನಿ. ಸರಿ ಅಜ್ಜಿ. ಗಾಬರಿ ಆಗಬೇಡಿ, ನನಗೇನೂ ಆಗಿಲ್ಲ. ಸ್ವಲ್ಪ ಜ್ವರ ಬಂದಿತ್ತು ಅಷ್ಟೇ.
ಅದು ಬಿಟ್ರೆ ಈಗ ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಸುಸ್ತೆಲ್ಲ ಕಡಿಮೆ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನು ಈ ವಯಸ್ಸಲ್ಲಿ ನಿಮಗೆ ನಾನು, ನನಗೆ ನೀವು ಸಹಾಯ ಮಾಡಿಕೊಂಡು ಒಬ್ರಿಗೊಬ್ರು ಜೊತೆಯಾಗಿ ಬದುಕಬೇಕು. ಆದರೆ ನಾವಿಬ್ರು ಇನ್ನೊಬ್ಬ ಮನುಷ್ಯನ ಮೇಲೆ ಡಿಪೆಂಡ್ ಆಗೋವಂಥ ಪರಿಸ್ಥಿತಿ ಬಂದಿದೆ. ಆ ದೇವ್ರು ಯಾವಾಗ ಕರುಣಿಸ್ತಾನೋ, ನಮ್ಮ ಕಷ್ಟಗಳೆಲ್ಲ ಯಾವಾಗ ತೀರುತ್ತೋ. ಕಣ್ಣೀರು ಒರೆಸ್ಕೊಂಡು ಮಾತ್ರಕ್ಕೆ ಕಷ್ಟ ಕಡಿಮೆ ಆಗುತ್ತೆ ಅನ್ಕೊಂಡ್ರ ಅತ್ತೆ? ನಿಜವಾದ ಕಷ್ಟ ಇನ್ಮೇಲೆ ಶುರುವಾಗುತ್ತೆ. ಈ ಐಶ್ವರ್ಯ ಮನ್ಸು ಮಾಡಿದ್ರೆ ಏನ್ ಮಾಡ್ತಾಳೆ, ಏನ್ ಆಗುತ್ತೆ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಯಾಕ್ರಿ ಹೀಗಿದ್ದೀರಾ? ಅತ್ತೆ ಬಗ್ಗೆನೇ ಇನ್ನೂ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಆರಾಮಾಗಿದ್ದಾರಲ್ವಾ ಅವರು? ಮಮ್ಮಿ ಬಗ್ಗೆ ಟೆನ್ಷನ್ ಕಡಿಮೆ ಆಗಿದೆ ವೈದೇಹಿ. ಮತ್ತೆ ಯಾವ ವಿಷಯದ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಖಿಲ್ ಶ್ಯಾಮ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಖಿಲ್ ಶ್ಯಾಮ ನಿನ್ನೆ ಹಾಸ್ಪಿಟಲಿಗೆ ಯಾಕೆ ಬಂದಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಅಖಿಲ್ ಅವರು ನಿನ್ನೆ ಹಾಸ್ಪಿಟಲ್ಗೆ ಬಂದಿದ್ರಾ? ಅಂದ್ರೆ ಅತ್ತೆನ ನೋಡಕ್ ಬಂದಿರ್ಬೋದಾ? ಅವರು ಹಾಸ್ಪಿಟಲ್ಗೆ ಬಂದಿದ್ರು ಅಂದರೆ ಅಖಿಲ್ನಿಗೂ ಶ್ಯಾಮಂಗೂ ಏನಾದರೂ ಹುಷಾರಿ ಇಲ್ವಾ ಅಂತ ಡೌಟ್ ಆಗ್ತಾ ಇದೆ. ಛೇ ಹಾಗೆಲ್ಲ ಏನೂ ಆಗಿರಲ್ಲ ಬಿಡಿ. ಹಾ, ಒಂದು ವೇಳೆ ಶ್ಯಾಮ ಏನಾದರೂ ಪ್ರೆಗ್ನೆಂಟ್ ಇರಬಹುದು. ಚೆಕಪ್ಗೆ ಏನಾದರೂ ಬಂದಿದ್ರೇನೋ ಏನೋ. ಅವರು ಈ ಊರಲ್ಲೇ ಇದ್ದಾರೆ ಅಂತ ಗೊತ್ತಿದ್ರು ಎಷ್ಟು ಹುಡುಕಿದ್ರು ಎಲ್ಲಿದ್ದಾರೋ ಗೊತ್ತಾಗ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಹಲೋ ಬ್ರಹ್ಮ. ಹಲೋ ಮೇಡಮ್, ಆ ಫೋನ್ ಬಗ್ಗೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಇನ್ನೂ ಆ ಫೋನ್ ನನ್ನ ಕೈಗೆ ಸಿಕ್ಕಿಲ್ಲ. ಫೋನ್ ಬಗ್ಗೆ ತಿಳ್ಕೊಳಕ್ಕಲ್ಲ ನಾನು ಫೋನ್ ಮಾಡಿದ್ದು. ಅವ್ರು ಯಾವ ಏರಿಯಾಲಿದ್ದಾರೆ ಅಂತ ಗೊತ್ತಾಯ್ತು. ಹೌದಾ? ಯಾವ ಏರಿಯಾದಲ್ಲಿದ್ದಾರೆ ಮೇಡಮ್? ನಿನ್ನೆ ಅವರು ಮಲ್ಲೇಶ್ವರಂ ಹಾಸ್ಪಿಟ್ಲಿಗೆ ಬಂದಿದ್ರು. ಆ ವಿಷಯ ನನಗೆ ಗೊತ್ತು ಮೇಡಮ್. ಬ್ಲಡ್ ಡೊನೇಟ್ ಮಾಡೋದಕ್ಕೆ ಹೋಗಿದ್ರು. ಅಂದ್ರೆ ಅವ್ರ ಮನೆ ಆ ಹಾಸ್ಪಿಟಲ್ ಸುತ್ತಮುತ್ತನೇ ಎಲ್ಲಾದ್ರೂ ಇರುತ್ತೆ. ಹೌದು ಮೇಡಮ್, ಖಂಡಿತ ಅಲ್ಲೇ ಸುತ್ತಮುತ್ತ ಎಲ್ಲಾದ್ರೂ ಇರ್ತಾರೆ. ಅಲ್ಲೇ ಅಕ್ಕಪಕ್ಕ ಏರಿಯಾ ಎಲ್ಲ ಹುಡುಕಿ ಅವ್ರ ಅಡ್ರೆಸ್ ತಿಳ್ಕೊಂಡು ಆ ಫೋನ್ ಎತ್ಕೊಂಡು ಅದನ್ನ ತಂದು ನಿಮ್ ಕೈ ಕೊಡ್ತೀನಿ ಮೇಡಮ್. ಓಕೆ, ಈಗಲೇ ಅವ್ರನ್ನ ಹುಡ್ಕಕ್ ಶುರು ಮಾಡು. ಓಕೆ ಮೇಡಮ್, ಈಗಲೇ ಹೊರಡ್ತೀನಿ. ಇಡ್ತೀನಿ ಮೇಡಮ್. ಪಾಪ ಹೆಂಗ್ಸು, ನಾನು ಅವ್ರನ್ನ ಹುಡುಕ್ಬೇಕಾ? ಅವ್ರಿರೋದೇ ನನ್ನ ಅಕ್ಕನ ಮನೇಲಿ. ಮಮ್ಮಿ, ಏನ್ ನನ್ ಕರೆದೆಯಂತೆ? ಏನಿಲ್ಲಪ್ಪ, ಹಾಸ್ಪಿಟಲ್ಗೆ ಯಾರೋ ಇಬ್ರು ಬಂದು ನನಗೆ ಬ್ಲಡ್ ಕೊಟ್ಟು ಹೋದ್ರಂತಲ್ಲ. ಹೌದು ಮಮ್ಮಿ, ಯಾರೋ ಗಂಡ ಹೆಂಡತಿ ಬಂದು ಬ್ಲಡ್ ಕೊಟ್ಟು ಹೋದ್ರು ಅಂತ ಅಲ್ಲಿರೋರು ಹೇಳಿದ್ರು. ನಾನು ಯಾರು ಅಂತ ಗೊತ್ತಿಲ್ದಿದ್ರು
ಅವರಷ್ಟಕ್ಕೆ ಅವರೇ ಬಂದು ಬ್ಲಡ್ ಕೊಟ್ಟು ಹೋಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಎಂಥ ದೊಡ್ಡ ಜನ. ಅವರೇನಾದ್ರೂ ರಕ್ತದಾನ ಮಾಡದೇ ಇದ್ದಿದ್ರೆ ನಾನಿವತ್ತು ಜೀವಂತವಾಗಿರ್ತಿರ್ಲಿಲ್ಲ. ಅವ್ರು ಯಾರು ಏನು ಅಂತ ತಿಳ್ಕೊಪ್ಪ. ಅವರನ್ನ ಒಂದ್ಸಲ ಮನೆ ಕರೆಯೋಣ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನಾನು ಅಲ್ಲೇ ಪ್ರಯತ್ನ ಪಟ್ಟೆ ಅತ್ತೆ, ಆದ್ರೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಜನ ರೆಗ್ಯುಲರ್ ಆಗಿ ಬ್ಲಡ್ ಡೊನೇಟ್ ಮಾಡ್ತಿರ್ತಾರೆ. ಹಾಗೆ ಸಮಯಕ್ಕೆ ಯಾರೋ ಬಂದು ಬ್ಲಡ್ ಕೊಟ್ಟಿರ್ತಾರೆ. ಹಂಗೆ ಆಗಿರುತ್ತೆ ಮಮ್ಮಿ. ಅವ್ರು ಯಾರು ಏನು ಅಂತ ಹಾಸ್ಪಿಟಲ್ ಅವ್ರಿಗೆ ಗೊತ್ತಿರುತ್ತಲ್ಲ. ಗೊತ್ತಿರೋ ಚಾನ್ಸ್ ಇರುತ್ತೆ ಮಮ್ಮಿ. ರೆಗ್ಯುಲರ್ ಬ್ಲಡ್ ಡೊನೇಟ್ ಮಾಡೋರ ಅಡ್ರೆಸ್ ಎಲ್ಲ ಅವ್ರ ಹತ್ರ ಇರುತ್ತೆ. ಹಾಗಾದ್ರೆ ನಾಳೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಅವ್ರ ಡೀಟೇಲ್ಸ್ ಕೇಳ್ಕೊಪ್ಪ. ಸರಿ ಮಮ್ಮಿ, ಕೇಳ್ತೀನಿ. ಮೇಡಮ್, ಈ ಟ್ಯಾಬ್ಲೆಟ್ ತಗೊಳ್ಳಿ. ನನ್ ಗಂಡನ್ ಕೂಡ ಟ್ಯಾಬ್ಲೆಟ್ಸ್ ಕೊಟ್ಟಿಯಾ ಅಮ್ಮ? ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಇಂಜೆಕ್ಷನ್ ಕೂಡ ಕೊಟ್ಟಿರ್ತಾರೆ. ಅವ್ರು ಬಂದಿರೋದೇ ಅದಕ್ಕಲ್ವಾ? ಮಾವಂಗೆ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಕೊಟ್ಟು ಡಾಕ್ಟರ್ ಹೇಳಿರೋ ಇಂಜೆಕ್ಷನ್ನ ಕೊಡೋದಕ್ಕೆ ಅಲ್ವಾ ಅವ್ರಿಲ್ಲಿರೋದು. ಟೈಮ್ ಪ್ರಕಾರ ಕೊಡ್ತಾರೆ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾಗೆ ಟೈಮ್ ಪ್ರಕಾರ ಕೊಡದೇ ಇದ್ರೆ ನಮ್ಮ ಡಾಕ್ಟ್ರು ಸುಮ್ಮನೆ ಇರಲ್ಲ ಮೇಡಮ್. ಕೊಟ್ರೆ ನಾನು ಸುಮ್ಮನಿರಲ್ಲ. ಏನಾದರೂ ಮಾಡಿ ನಾನು ತಂದಿರೋ ಟ್ಯಾಬ್ಲೆಟ್ಸ್ನೇ ಅವರು ತಗೊಳ್ಳೋ ಹಾಗೆ ಮಾಡ್ತೀನಿ. ಏನ್ರಿ ನೀವು ಬರ್ಕೊಂಡೇನೋ ಮಾಡ್ತಿದ್ದೀರಾ? ಯಾವ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಲೆಕ್ಕ ಹಾಕ್ತಿದ್ದೆ ಶ್ಯಾಮ. ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಕ್ಕೆ ನನಗೆ ಯಾವ ಬಿಸ್ನೆಸ್ ಸಿಗ್ತಿಲ್ಲ. ಏನು ಅಂದ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟು ನನ್ಗೊಂದು ಚಿಕ್ಕ ಯೋಚನೆ ಬಂದಿದೆ. ಅದ್ ಎಷ್ಟ್ ಕೆಲ್ಸಕ್ಕೆ ಬರುತ್ತೋ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಶ್ಯಾಮ. ನೀನ್ ಏನೇ ಹೇಳಿದ್ರು ಚೆನ್ನಾಗಿ ಯೋಚನೆ ಮಾಡೇ ಹೇಳ್ತೀಯ. ಏನು ಹೇಳು? ಸ್ವಂತ ಬೈಕು ಕಾರ್ ತಗೊಂಡು ಆಫೀಸಿಗೆ ಹೋಗೋರು ಆಫೀಸಿಗೆ ಹೋದ್ಮೇಲೆ ಅವನ್ನೆಲ್ಲ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾರಲ್ಲ. ಹೌದು. ಆ ಟೈಮಿಂದ ಅವ್ರ ಮನೆಗೆ ಹೋಗೋವರೆಗೂ ಅವ್ರ ವೆಹಿಕಲ್ಸ್ ಎಲ್ಲ ಅಲ್ಲೇ ಇರತ್ತೆ. ಆ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಅಲ್ಲಿ ಸುಮ್ನೆ ಇರತ್ತಲ್ವಾ? ಹೌದು. ಅಲ್ಲಿ ಸುಮ್ನೆ ನಿಂತಿರೋ ವೆಹಿಕಲ್ಸ್ನ ನಾವು ರೆಂಟ್ ತಗೊಂಡು ನಮ್ ಡ್ರೈವರ್ಸ್ನ ಅಪಾಯಿಂಟ್ ಮಾಡ್ಕೊಂಡು ಆ ವೆಹಿಕಲ್ಸ್ನ ರೈಡ್ ಕಳಿಸ್ಬೋದಲ್ಲ. ಹಾಗ್ ಮಾಡೋದ್ರಿಂದ ಆ ವೆಹಿಕಲ್ ಓನರ್ಸ್ಗೂ ಸ್ವಲ್ಪ ದುಡ್ಡು ಸಿಗತ್ತೆ. ನಾವು ಹಾಗೆ ಬಂಡವಾಳ ಹಾಕ್ದೆ ಸ್ವಲ್ಪ ಸಂಪಾದನೆ ಮಾಡ್ಬೋದು. ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಾ? ನನ್ನ ಐಡಿಯಾ ಚೆನ್ನಾಗಿಲ್ವಾ? ಚೂರು ಚೆನ್ನಾಗಿಲ್ವಾ? ಅಂದ್ರೆ ಚಿಕ್ಕ ಮಕ್ಳು ಹಾಗೆ ಯೋಚನೆ ಮಾಡಿದ್ನಾ? ಏನಾದ್ರೂ ಹೇಳ್ರಿ, ಹೇಗಿತ್ತು ನನ್ನ ಐಡಿಯಾ? ಹೇಳೋದಿಲ್ಲ, ಮಾತಲ್ಲಿ ಹೇಳೋದಿಲ್ಲ, ಕೈಯಲ್ಲಿ ಹೇಳ್ತೀನಿ. ಅಯ್ಯೋ ಅಯ್ಯೋ ರೀ ರೀ, ನನ್ ತಲೆ ತಿರುಗ್ತಿದೆ, ಕೆಳಗೆ ಇಳಿಸ್ರಿ. ಎಕ್ಸಲೆಂಟ್ ಶ್ಯಾಮ, ರಿಯಲಿ ಸೂಪರ್, ಫ್ಯಾಂಟಾಸ್ಟಿಕ್. ಕಡಿಮೆ ಬಂಡವಾಳದಲ್ಲಿ ಈ ತರ ಬಿಸ್ನೆಸ್ ಮಾಡ್ಬೋದು ಅನ್ನೋ ನಿನ್ನ ಯೋಚನೆ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾನು. ಇಷ್ಟು ಒಳ್ಳೆ ಐಡಿಯಾ ಹೇಳಿರೋದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಏನಂದ್ರೆ ನಾವ್ ಈ ತರ ಬಿಸ್ನೆಸ್ ಮಾಡ್ತಿದೀವಿ ಅನ್ನೋ ವಿಷಯನ ಇಂಟ್ರೆಸ್ಟ್ ಇರೋ ವೆಹಿಕಲ್ ಓನರ್ಸ್ಗೆ
ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಪೇಪರಲ್ಲಿ ಆಡ್ ಕೊಡೋಣವಾ? ಅದಕ್ಕಿಂತ ಮೊದಲು ನಾವೊಂದು ಕೆಲಸ ಮಾಡ್ಬೇಕು ಶ್ಯಾಮ. ಏನ್ರಿ ಅದು? ಇವಾಗ ನಾನು ವರ್ಕ್ ಮಾಡ್ತಿರೋ ಟ್ರಾವೆಲ್ ಕಂಪನಿಗೆ ಒಂದು ಆ್ಯಪ್ ಇದೆಯಲ್ಲ, ಆ ರೀತಿ ಆ್ಯಪ್ ಒಂದನ್ನ ನಾವು ರೆಡಿ ಮಾಡಿಸ್ಬೇಕು. ಹೌದಲ್ವಾ? ಈ ತರ ಆ್ಯಪ್ ರೆಡಿ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚಾಗ್ಬೋದು? ಕರೆಕ್ಟಾಗಿ ನನಗೆ ಐಡಿಯಾ ಇಲ್ಲ. ನನಗೆ ಅನ್ಸಿದ ಹಾಗೆ ಲಕ್ಷಗಳಲ್ಲೇ ಇರುತ್ತೆ. ಲಕ್ಷನಾ? ಅಂದ್ಕೊಂಡಿದ್ದೀನಿ. ನಾಳೆನೇ ಆ್ಯಪ್ ಡೆವಲಪರ್ಸ್ ಬಗ್ಗೆ ಎಂಕ್ವೈರಿ ಮಾಡ್ತೀನಿ. ರೀಸನಬಲ್ ಆಗಿ ನಮ್ಗೆ ಯಾರು ಮಾಡ್ಕೊಡ್ತಾರೋ ಅವ್ರ ಹತ್ರನೇ ಮಾತಾಡೋಣ. ಬೇಗ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಸರಿ ರೀ.